ಚಳಿಗಾಲದಾಗ ಹೆಚ್ಚಾಗಿ ಮಾಡುವಂಥ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಹುಳ್ಳಿ ಸಂಗಟಿ ಈ ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೀನಿ ರೀ. ಭಾಳ ಸಿಂಪಲ್ ಈಸಿ ರೆಸಿಪಿ ಐತಿ, ಯಾರು ಬೇಕಾದವ್ರು ಆರಾಮ್ ಮಾಡ್ಕೋಬೋದು. ಒಂದು ಕಡಾಯಿ ಒಳಗೆ ಒಂದು ಅರ್ಧ ಕಪ್ಪಷ್ಟು ಹುರುಳಿಕಾಳು ಹಾಕಿ ಹುರಿಯಾಕತ್ತೀನಿ ರೀ. ಹುರುಳಿಕಾಳನ್ನ ಸ್ವಚ್ಛಂಗೆ ತೊಳೆದು ಒಣಗಿಸಿ ಹುರಿಬೇಕು. ಮೀಡಿಯಮ್ ಉರಿ ಒಳಗೆ ಒಂದು 4-5 ನಿಮಿಷ ಹುರಿದ ಮೇಲೆ ಹುರುಳಿಕಾಳು ಹಿಂಗೆ ಕೆಂಪಗಾಗ್ತಾವೆ, ಸ್ವಲ್ಪ ಉಬ್ಬುತ್ತಾವೆ ಮತ್ತು ಗಮ್ ಅಂತೇಳಿ ಹುರಿದಿದ್ದು ಪರಿಮಳ ಬರುತ್ತೆ. ಆವಾಗ ನಾವು ಗ್ಯಾಸ್ನ ಬಂದ್ ಮಾಡಬೇಕು. ಪೂರ ತಣ್ಣಗಾಗೋ ತನಕ ಬಿಡಬೇಕು. ಆಮೇಲೆ ಇದನ್ನು ಮಿಕ್ಸರ್ನಾಗ ನೈಸಂಗೆ ಪುಡಿ ಮಾಡ್ಕೋಬೇಕು. ಈ ಹಿಟ್ಟನ್ನ ಜರಡಿ ಮಾಡಿರಿ. ನಿಮ್ಮ ಕಡೆ ಟೈಮ್ ಇದ್ದಾಗ ಹಿಂಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಾಗ ಫಟಾಫಟ್ ಅಂತೇಳಿ ಒಂದು 5 ನಿಮಿಷನಾಗ ಹುಳ್ಳಿ ಸಂಗಟಿ ಮಾಡ್ಕೊಬೋದು. ಚಳಿಗಾಲದಾಗ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಪ್ರಮಾಣದಾಗ ಹುರುಳಿಕಾಳನ್ನ ಹುರಿದು ಗಿರ್ಣ್ಯಾಗ ಹಿಟ್ಟು ಮಾಡಿಸಿಟ್ಟಿರ್ತಾರೆ. ಬೇಕಾದಾಗ ಪಟ್ನ ಹುಳ್ಳಿ ಸಂಗಟಿ ಮಾಡ್ಕೊಂಡು ಕುಡಿತಾರೆ. ಈಗ ಹುಳ್ಳಿ ಸಂಗಟಿ ಮಾಡಕ್ಕೆ ಒಂದು ಪಾತ್ರೆ ಒಳಗೆ 1 ಲೋಟದಷ್ಟು ನೀರು ಹಾಕ್ರಿ. ಚಿಟಕಿ ಉಪ್ಪು, 1-2-3 ಚಮಚದಷ್ಟು ರೆಡಿ ಮಾಡಿದ ಹುರುಳಿಕಾಳು ಹಿಟ್ಟು ಹಾಕ್ರಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ರಿ. ನಿಮ್ಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಗಂಟಾಗ್ಲಾರ್ದಂಗೆ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಬೇಕು. ಸರಿಯಾಗಿ ಕಲಸಿದ ಮೇಲೆ ಈಗ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ. ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದ ತಿರ್ಕೋಂತ ಇರಬೇಕು. ಒಂದು 3-4 ನಿಮಿಷ ಇದನ್ನು ಚಲೋತಂಗೆ ಕುದಿಸ್ಬೇಕು. ಲಕ್ಷ ಇರಲಿ, ಕೈ ಬಿಡಬೇಡ್ರಿ. ಕೈ ಬಿಟ್ರಪ್ಪ ಅಂತಂದ್ರೆ ಜಲ್ದಿ ಗಂಟಾಗ್ತೈತಿ. ಹುಳ್ಳಿ ಸಂಗಟಿ ಹದ ನಿಮ್ಗೆ ಎಷ್ಟು ಗಟ್ಟಿ ಎಷ್ಟು ಇಳಿ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಒಂದು 3-4 ನಿಮಿಷ ಇದನ್ನು ಚಂದಂಗೆ ಕುದಿಸಿದ ಮೇಲೆ ಈಗ ಇದ್ರಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಒಣ ಶುಂಠಿ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡಿದ್ರೆ ಆತ್ ನೋಡ್ರಿ, ಫಸ್ಟ್ ಕ್ಲಾಸ್ ಹುಳ್ಳಿ ಸಂಗಟಿ ರೆಡಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ತಂಡ್ಯಾಗ ಮಸ್ತ್ ಬಿಸಿ ಬಿಸಿ ಹುಳ್ಳಿ ಸಂಗಟಿನ ಎಂಜಾಯ್ ಮಾಡಿರಿ. ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.